ನಾನು ಹೆಂಗಾರ ಮಾಡಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಮನ್ಯಾಗ ಕಾರ್ಮಸ ಬಿಡ್ಯಾಕತ್ತಾರ ನನ್ನ ಕೆಲ್ಸಕ್ಕೆ ಹೋಗು ಅಂತೇಳಿ ಇವತ್ತಿಂದ ಐ ಎಮ್ ಎ ಬಿಸ್ನೆಸ್ ಮ್ಯಾನ್. ಇವತ್ತಿಂದ ಹೆಂಗಂದ್ರೆ ಸ್ಟೆಪ್ ಬೈ ಸ್ಟೆಪ್ ಫುಲ್ ಹಂಗ ಅಂಬಾನಿ ಅದಾನಿ ಗತಿ ಹಾಕನಿ. ಯಾರು ದೊಡ್ಡಾರ ಆಗಿರಲ್ಲ ನನ್ಗೆ ಅನ್ಸೋ ಮಟ್ಟಿಗೆ ಯಾವ ಅಂಬಿಕೆ ದೊಡ್ಡ ಆಗಿರಲ್ಲ. ನನ್ನಂಗ ಒಂದ್ ರೂಪಾಯಿ ಕೂಡಿ ಇಟ್ಟಿಟ್ಟು ಅಂಬಾನಿ ಆಗಿರ್ತಾನ. ಇವತ್ತಿಂದ ನಾನು ಅಂಬಾನಿ. ದೇವ್ರೇ ಕಸ್ಟಮರ್ ದೌಡ್ ಬರ್ಲಪ್ಪ. ನಾಳೆ ಬೆಳಿಗ್ಗೆ ಅಂದ್ರೆ ದೊಡ್ಡ ಸಾವ್ಕಾರ ಆಗ್ಬೇಕು ನೋಡ. ಹೆಂಗಾರ ಮಾಡಿ ಬಿಸ್ನೆಸ್ ವರ್ಕ್ ಆಗ್ಬೇಕು ನಂದು. ನಾನು ಕಸ್ಟಮರ ಹೊಡಿಸಿ ಮಗ ಮರ ಎರಡು ಕುರ್ಕುರಿ ಇಟ್ಕೊಂಡ್ ನಾನು ಅಂಗಡಿ ಅಂತ ಅಣ್ಣ ಬರ್ರಿ. ಏನು ತಮ್ಮ ಅಣ್ಣ ಬರ್ರಿ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬರ್ರಿ. ಏನ ನಾ ಕುರ್ಕುರಿ ಹಾಕೊಂಡ್ ಬಿಸ್ನೆಸ್ ಅಣ್ಣ ಏನ್ ಹಂಗ ಅನ್ಬ್ಯಾಡ್ರಿ. ಅಂದ್ರ ಹೆಂಗ್ ಗೊತ್ತೈತೇನ್ರಿ, ಎಲ್ಲಾ ಒಂದ್ಕೆ ತಂದ್ ಗುಡ್ಡೆ ಹಾಕಿ ಲಾಸ್ ಆದ್ರೆ ಏನಾಕತ್ತೇರಿ. ಅದಕ್ ನಾ ಬಾಳ ಶಾನೆ ಅದನ್ರಿ. ಅದಕ್ ಏನೋ ಸ್ಟೆಪ್ ಬೈ ಸ್ಟೆಪ್ ಬೆಳಿಬೇಕಂತೇಳಿ ₹1 ಮಾರ್ತೇನ್ರಿ. ನಾಳೆ ಅದ ₹1 ತಗೊಂಡ್ ಹೋಗಿ ಮತ್ ಇನ್ವೆಸ್ಟ್ ಮಾಡಿ ಮತ್ ತಗೊಂಡ್ಬರ್ತೇನ್ರಿ. ದೊಡ್ಡ ಮಾಲ್ ಹಾಕಿಬಿಡ್ತೇನ್ರಿ. ಕುರ್ಕುರಿ ಕೊಡ್ ನನಗ ಹಾ ಸಿಗ್ತತ್ನ? ಹಾ ಇಲ್ರಿ ನಾ ಅಂತವ್ದು ಮರ ಮತ್ ಹೆಂಗೋ ನೀ ಬೆಳಿದ ಅದರಿಂದನ ಬೆಳಿದ ಎಲ್ಲಾ ಗೊತ್ತಾಗಲ್ಲ ನಿನಗ ಹಂಗಂದ್ರಿ. ಐತ್ರಿ ಐಡಿಯಾ. ಆದ್ರೂ ಬಾಳ ಇದೈತೇನ್ರಿ. ಇನ್ಕಮ್ ಕೊಟ್ಟ ಏನಾರ ಮಾಡ್ಕೊಂಡ್ ಮಾಡ್ಬೇಕಪ್ಪ. ಈ ಕುರ್ಕುರಿ ಅಟ್ಟಾರ ಸಣ್ಣ ಹುಡುಗರು ತಿಂತಾರ. ನಮ್ಮಂತ ರೈತಕಿ ಚೆನ್ನಮಠ ಬಿಸಿಲಾಗ ದುಡ್ದು ಬಂದಾರಿಗೆ 90 ಆಗ್ಬಿಟ್ರೆ ಸಂಜೆ ಮುಂದೆ ಮಸ್ತ್ ಆಗಿ ಹಿಡ್ದದ. ಹೌದಾನ? ಹಂಗ ಮಾಡಿ ನೀನು ಬೇಕಾರೆ ನಾ ಹೊಳ್ಳಿ ಬರ್ತಾನಿ. ಈಗ ಒಂದ್ ನನ್ನ ಮಗ ಹೋಗ್ಗಳೇ ಅಳತೈತಿ, ಒಂದ್ ಕುರ್ಕುರಿ ಕೊಟ್ಬಿಡ. ಕೊಡೋಣ ₹5. ಆಪತ್ ಬಂದಾಗ ಕೊಡ್ತಾನ ಕೊಡುವಪ್ಪ. ಅಣ್ಣ ಈ ಉದ್ರಿಗಿದ್ರಿ ಕೊಡಂಗಿಲ್ಲ ಅಣ್ಣ. ಮೊದಲ ಇದಾಗೈತಿ ನಾನು ಊರು ಬಿಟ್ಟೋಕೇನ ಸೀಸನ್ ಆಯ್ತು ಅಣ್ಣ. ಕೊಡಂಗಿಲ್ಲ ಅಣ್ಣ. ಊರ್ ಬಿಟ್ಟೋಕೇನೆ ಅಣ್ಣ ಊರ್ ಬಿಟ್ಟು ಹೋಗೋದು ಅಲ್ಲ, ನೀವ್ ಬಾಳ ಸಂಬಂಧಿಕೂ ಇದಲ್ಲ. ಇದದ ನನ್ನ ಮನಿ ಎಂದು ನೋಡಲಿ ಎಂತ ಕಟ್ಟಿಸ್ಯಾನ ಮನಿ. ಮನಿ ಏನ್ ನನ್ನ ಹೆಸರು ಹಸ್ತೀನ ನಾ ಮನಿ ಅದನ್ನ ₹5 ತಗೊಂಡ್ ಏನ್ ಮಾಡ್ಲಿ? ಕುರ್ಕುರಿ ಕೊಡ್ನಾವೇನಿಲ್ಲ ಈಗ ನಾ ಹೊಳಿ ಬರ್ತೇನೆ. ಏನೋ ಬೋಣಿಗೆ ಅನ್ನ ಮತ್ತಿದ ಕೊಡದೇನ್ ಮತ್ತ ಕೊಡೋ ಮಾರಾಯ. ದೇವಸ್ಥಾನ ಮುಂದ ಒಂದ್ ಹೋತು ಹಿಂದ ಎಲ್ಲಾ ಖಾಲಿ ಅಲ್ಲಿ ರೊಕ್ಕ ಅಲ್ಲಿ. ಮನಿ ಮಠ ಬಂದ್ ಹೊಳ್ಳಿ ಹೋಗೋಣ ಬರ್ನು ಇಲ್ಲೇ ಫುಲ್ ಒಂದ್ ಕ್ವಾರ್ಟರ್ ಬಡದ ಆರಾಮ್ ಕುರ್ಕುರಿ ತಿಂದು ಮಜಾ ಮಾಡಿ ಹೆಂಡತಿ ಕೂಡ ಜಗಳ ಮಾಡಿ ಮಕ್ಕೊಂಡ್ಬಿಡುದು. ಏನೋ ನಾಟಕ ಮಾಡ್ಸಾರ ಅವಾಗಿಂದ ಮಾಡಿ ಕಂಡು ಹಿಡಿಯಬೇಕ. ನಾವು ಏನ್ ನಡ್ಬೇಕು ನಾಟಕ ಗೊತ್ತಾಗೋಲ್ ನನಗ. ನಾನು ಆರ್ಮಿ ಅದೇನ ಮಗ. ಪತ್ಯ ಹಚ್ಚೆ ತೀರ್ತೇನೆ. ಚೊದ ಇವತ್ತು ಬಾರೆಲ್ಲ ಬಂದದಾವು ತಲೆಗೊಂದು ತಪ್ಪಾಗ್ತಿರಿ. ಕಳು ಮಾಡಾರ ಸಿಗ್ತಂದ್ರ ಅದನ್ನ ಮಾಡ್ತಿರ್ತೀವಿ. ಹಲೋ ಯಪ್ಪ ಹೇಳ. ಈಗ ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ. ಏನ್ ಬಿಸ್ನೆಸ್? ಒಂದ್ ಅಂಗಡಿ ಇಟ್ಟನ ಇಲ್ಲ, ಕಿರಾಣಿ ಅಂಗಡಿ. ಹಾ ಈಗ ಮಾಲ್ ಹಾಕಾಕ ರೊಕ್ಕ ಕಡಿಮೆ ಇದ್ದಾವ ನನಗ. ಹೆಂಗನ ಮಾಡಿ ₹50 ಚೆಕ್ ಕೊಡು, ಇಲ್ಲ ಫೋನ್ ಮಾಡು. ಅಯ್ಯೋ ನನ್ನ ಕರ್ಮ, ಎಟ್ ಬೇಕಾಗಿತ್ತು ನನ್ನ ಮಗನ? ₹50,000 ಬೇಕಪ್ಪ. 50,000 ತಡಿ. ಒಟ್ಟ ನನ್ನ ಹೆಸರು ಉಳಿಸಂಗ್ ಕೆಲ್ಸ ಮಾಡ್ಬೇಕ್ ನೀನ್. ನಾ ಹಾಕ್ತೇನಿ, ಹುಷಾರ್ ನೋಡ. ಮತ್ತ ಅವ್ರಿರು ಉಡಾಳ್ ದೋಸ್ತನ್ ಕರ್ಕೊಂಡ್ ಹಾಳ್ ಮಾಡಕ್ ಹೋಗ್ಬೇಡ ದುಡ್ನ. ಇಲ್ಲಪ್ಪ. ಈಗ ಹೆಂಗಿದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾನ ಆಲ್ರೆಡಿ. ಕಸ್ಟಮರ್ ಬಂದೆಲ್ಲ ಇದು ಮಾಡ್ಯಾರ. ಕಸ್ಟಮರ್ ಹೊಂದಿಕೆ ಆಗತ್ತೇನ. ಈಗ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಐತಿ. ಮಾಲು ಹಾಕ್ಯಂತ ವಾಡೆ. ಈಗ ಇನ್ನ ಮಾಲ್ ಬಾಳ್ ಬೇಕು ನಂಗ ಅಂಗಡಿಗೆ. ಈಗ ಹಂಗಾರ ಮಾಡಿ ರೊಕ್ಕ ಕಳ್ಸ್ನಿ. ಆಯ್ತಪ್ಪ. ಒಟ್ಟ ಒಳ್ಳೆ ಹೆಸರು ಉಳಿಸ್ಕೊಂಡದನ್ ಮಾಡ. ನಾ ಹಾಕ್ತೇನೆ ನೋಡಿ. ಇನ್ನೊಂದ್ ಅರ್ಧ ತಾಸ್ನಾಗ ಹಾಕ್ತೇನೆ. ಬಾ ಜಲ್ದಿ ಮಾಡ ರೊಕ್ಕ ಹಾಕ್ನಿ. ಬರ್ರಿ ಬರ್ತಾರ. ಏನ್ ನನ್ನ ಅಂಗಡಿ ನುಕ್ಸಾನ ಮಾಡೋ ಹುಡುಗರು ಓಡಾಗದವ್ ಕರ್ಕೋರ್. ನೀವು ಯಾವ್ದೋ ಒಂದ್ ಅಂಗಡಿ ಇದ್ದಂಗ ಐತಿ. ಸೆರೆ ಸಿಕ್ಕರು ಸಿಗ್ಬೋದೇನೋ ಒಂದ್ ಸತ ಕೇಳೇ ಬಿಡು ನಿಗ್ರಿ. ಅದು ಒಂದ್ ಅದ ಸಾಧ್ಯತೆ ಐತಿ. ನಮ್ಗೆ ಸರಿ ಇಲ್ಲ. ಗುಡ್ ಮಾರ್ನಿಂಗ್. ಏನೋ ಅಂಗಡಿ ಅಣ್ಣ ಇವತ್ತು ಬೆಳಿಗ್ಗೆ ಹಾಕಿನ ನ್ಯೂ ಸ್ಟಾರ್ಟ್ಅಪ್ ನಂದ. ಆರೋಗ್ಯತೆ ನಾವು ಏನಾಟ ಇವತ್ತ ಅದ ಸಾಧ್ಯತೆ ಐತ್ರಿ. ಬಾರ್ ಬಂದದ ಎಲ್ಲಾ ಕಡೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಣ್ಣ. ಸೇಮ್ ಅಣ್ಣ. ಆದ್ರೆ ಇದು ಇರ್ಲ್ರಿ ಅಣ್ಣ. ಏನ್ರ ಇಟ್ಟಿರಿ ಅಣ್ಣ. ತಲಿ ಬಾಳ್ ಹಿಡ್ದೈತ್ರಿ ಅಣ್ಣ. ನಿನ್ನೆ ರಾತ್ರಿ ಕುಡದ ಬೆಳಿಗ್ಗೆ ಕಣ್ಣು ಮಂದ್ ಕಾಣತಾವ್ರಿ. ಏನ್ರ ಇದು ನೋಡ್ರಲ್ರಿ ಅನ್ನಟ. ಆಗಲೇ ಬಂದಾವು ಅದನ್ನ ಕೇಳಿದ. ಅದನ್ನ ಕೇಳಂತ ಅದಲ್ಲ ಬಾಳ ಐತ. ಬಾಳ ಏನದ
ಹಂಗಂದ್ರಿ ಬಾಳ ಬೈದ್ರಿ ಅದ ಇದೇನ್ರಿ 4 ಕುರ್ಕುರಿ ಹಾಕೊಂಡ್ರಿ ಎಟ್ಟಂದ್ ಮಾಡ್ತೀರಿ ನೀವು ಅದ್ರಾಗದ್ರಿ 80 ರೂಪಾಯಿ ಕೊಂದೈತ್ರಿ ಬಾರ್ನ್ಯಾಗ ತಗೊಂಡ್ರ 50 ರೂಪಾಯಿ ಇರ್ತೈತಿ ನಿಮ್ಗಾರ 30 ರೂಪಾಯಿ ಉಳಿತೈತ್ರಿ ಅನ್ನ ಆತರ ಬರೀ ಇಂತ ಟೈಮ್ದಾಗ ನಿಮ್ಗ ಒಂದ್ 100 ತಂದ್ರ 10,000 ರೂಪಾಯಿ ಆಕತ್ರಿ ಹುಡುಗರ ಆಗೋ ಪ್ಯಾಟ್ ಐತಿ ಅಲ್ಲಿ ಒಂದ್ ಅಣ್ಣಾರ ಇದ್ರು ನೋಡ್ರಿ ಎಲ್ರಿ ಯಾಕಂದ್ರ ಮುಂದ್ ಕಣ್ಣಗ ಕಾಣವಲ್ರಿ ಮನ್ಯಾಗ ಇಲ್ಲೀಗ ನೀವ್ ಹೇಳುದು ನಾ ಏನೋ ಮಾಡ್ತೇನಿ ಇನ್ನೊಂದ್ ಅರ್ಧ ಹಾಕ್ಬಿಟ್ ಬಾನಿ ಇದೊಂದ್ ಅರ್ಥ ಅಂದ್ರೆ ಗಾಳಿ ಇದನ್ನ ಬಿಡ್ಬೇಡ್ರಿ ಯಾಕಂದ್ರ ನಮ್ಗ್ ಶರೀರದಾಗ ಇದಿಲ್ಲ ಅಂದ್ರ ಹೇಳುದನ್ನ ಇಲ್ರಿ ಎಲ್ಲ ನೀ ತಮ್ಮೂರ್ ಮಟನ ಇಲ್ಲೇ ಇರ್ತೇನ್ರಿ ಅಣ್ಣ ಆಯ್ತಾಯ್ತಾಯ್ತ ನಾ ಹೋಗೋಣ ಕುಂದ್ರ ಆಯ್ತಾಯ್ತು ಸರಿ ಅರ್ಧ ತಾಸ್ ಬಿಟ್ಟ ಅವನು ಒಂದ್ ಕ್ವಾರ್ಟರ್ ಕೊಡ್ತಾಕ್ಬಿಡೋದು ಮಕ್ಕೊಂಡ್ಬಿಟ್ರೆ ಏನ್ ಜನ ಮರಿ ಬರೀ ಸೆರೆನೆ ಕೇಳ್ತಾರ ನಮ್ಮ ಅಪ್ಪಾರ ರೊಕ್ಕ ಹಾಕಿದಿಲ್ಲ ಹಾಕಿದಲ್ಲ ನೀ 50,000 ರೂಪಾಯಿ ಹಾಕ್ಯಾನ 50,000 ರೂಪಾಯಿದಾಗ ಅವ್ನು ಎಟ್ಟ ತರ್ಬೋದ ಜನಕ್ ಒಟ್ಟ ಸೀರೆ ಕುಡಿಸಿ ಒಟ್ಟ ನಾ ಏನ್ರ ಮಾಡಿದ್ರೆ ಹೋಗ್ತಿರ ವಾಟ್ರ ರೊಕ್ಕ ಮಾಡ್ಬೇಕು ಏ ಅಣ್ಣ ಏ ವಾರೋಣ ಇದೆ ಏ ಮಾಲ್ನ ತರಕ್ ಹೋಗ್ಯಾನೀಗ ಟಮಟ ನನ್ನ ಅಂಗಡಿ ಬಾಳ ಭದ್ರವಾಗಿ ನೋಡ್ಕೋಬೇಕ್ ನೀ ನಾದನ ನೀವು ಹೋಗಿ ತೊಂಬರೋ ಮೊದಲು ಅಂಗಡಿ ನನ್ನ ಜೀವ ಐತ್ಯಾ ಹೋಗೋಣ ಬಂದಾತ ಈ ಮಗನ್ ನೋಡೇ ನೋಡತ್ತೇನ ಏನ್ ಮಾಡ್ತಾನ ಅನ್ನೋದ ಗೊತ್ತಾಗಲ್ತು ಇವತ್ ಹೆಂಗಾರ ಮಾಡಿ ಅವನೊಂದ್ ಪತ್ತೆ ಹಚ್ಚಿ ಬಿಡುತ್ತಡಿ ಏನ್ ದಂಧೆ ಮಾಡತ್ತಾನ ಏನಿಲ್ಲ ನನ್ನ ದೇಶ ಕಾದವನ ನನ್ ಊರ್ ಕಾಯಕ ಹಂಗಿಲ್ಲ ನನಗೆ ಕಾಯ್ದೆ ಕಾಯ್ತೀನ ನೋಡೇ ಬಿಡು ನೀವು ಇಲ್ಲೇ ಕುಂದಿರ್ತೇನೆ A few moments later. ಈ ಮಗ ಕಿಚಿದಿ ಕೆಲಸ ಮಾಡೇ ಮಾಡ್ತಾನಂತ ನನ್ಗೆ ಯಾಕೋ ಅತಿ ಡೌಟ್ ಹೊಡ್ಯಾಕೈತಿ ಇವತ್ತು ನಾ ಮಸ್ತ್ ಇವನ್ ಏನ್ ಮಾಡ್ತಾನ ಏನಿಲ್ಲ ಇವತ್ತು ನೋಡೇ ಮುಂದಕ್ಕೆ ನಾ ಅಲ್ಲಿ ಮಠ ಬಿಡಂಗಿಲ್ಲ ಈ ಮೊದಲ ಎಕ್ಸ್ ಆರ್ಮಿ ಅದೇನ ಅಂತದೇನ್ ಹಲ್ಕಟ್ ಕೆಲಸ ಮಾಡಿದ್ರೆ ಇವ್ನ ಹಿಡಿಯದ ಇವತ್ತು ಬಿಡಂಗಿಲ್ಲ ನಾ ಬೇಕಾದಾಗ್ಲಿ ರೊಕ್ಕದ ಮ್ಯಾಗ ನಿಂತೈತಿ ಜಗತ್ತ ಔಕಾತ ಮಾದ್ರ ಚೂದ ಔಕಾತ ರೊಕ್ಕದ ಮ್ಯಾಗ ನಿಂತೈತಿ ಏನ್ ರೊಕ್ಕ ಮಾಡ ರೊಕ್ಕಿದ್ದ ಮಂದಿಯ ದೌಲತ್ ನೋಡ ಏನ್ ಮಾಡ್ತಿ ಏನ್ ಬಿಡ್ತಿ ರೊಕ್ಕ ಮಾಡ ರೊಕ್ಕಿದ್ದ ಮಂದಿಯ ದೌಲತ್ ನೋಡ ಪರಮಾನಂದ್ ಪೂಜಾರ್ ಬಿಸ್ನೆಸ್ ಮಾಡೋದನ್ನಲ್ಲ ಹಿಂಗಾಗಿ ಬಾ ದಾ ಹಾಕತ್ತಂಗ ಬರ್ರಿ ಅಣ್ಣ ಬರ್ರಿ ಕುರ್ಕುರಿ ಬೇಕಲ್ಲ ಅಣ್ಣ ನಿಮ್ಗ ನೋಡ್ರಿ ಅಂತ ಸಾವ್ಕಾರ ಬರ್ರಿ ಬರ್ರಿ ನೀರದ ಕುಡಿತೀರೇನ್ರಿ ಏನ್ರಿ ಅಲ್ಲಿ ನೋಡುದು ಬಾಳ ಸಿಕ್ಕೈತವ್ರು ಸಿಗಾಡ್ರಿಕಿಲ್ಲ ನಾ ನಮ್ ದೋಸ್ತ ಅದಾನಂತ ಹೆಂಗೋ ಮಾಡ್ತಾರ ಇವು 200 ಅದಾವ್ರಿ ಇನ್ನ 50 ಹೊಳ್ಳಿ ತಂದ್ ಕೊಡ್ತಾನ್ರಿ ಇನ್ನ 50 ಹೊಳಿ ತಂಗ್ ಕೊಡ್ದಿ ಹ್ಞೂನ್ರಿ ಇದೇನ್ ನಿಮ್ ಅಜ್ಜಾನ್ ಮಾಡಿ ಅಂಗಡಿ ಸಾವ್ಕಾರ ನನ್ ಕಡೆ ಹಂಗಾರ ಬಾಳ ಜಿಂಗ್ ಚಲೋ ಇರ್ತಾವ ಅಂತೇಳಿ 200 ರೂಪಾಯಿ ತೊಗೊಂಡ್ ಬಿಟ್ಟೇನ್ರಿ ನಾನು ಅಲ್ಲೂ ಇವೆಲ್ಲಾ ಹಿಂಗ ಮಾಡ್ಬೇಕಂದ್ರ ನಮಗೂ ಬಾಳ ಇದಾಗಿರ್ತದ ಅಲ್ಲಿ ಕೊಡ್ಬೇಕ್ ನಾವು ಇನ್ನೊಬ್ರಿಗೆ ಹೌದ್ರಿ ಸಾವ್ಕಾರ 10 ನಿಮಿಷ ರೀ ನಮ್ಮನಿ ಇಲ್ಲೇ ಐತಿರದ ಹಿಂಗ್ ಹೋಗಿ ಹಿಂಗ್ ಒಂದ್ ಕಸನ ಇಲ್ಲಿ ಕೊಡ್ಬೇಕಂತ ಸಾವ್ಕಾರ ಇನ್ನೊಂದು ಸಹಾಯ ಮಾಡ್ರಲ್ರಿ ಒಂದ್ ಕುರ್ಕುರಿ ಕೊಡ್ರಿ ಅಲ್ರಿ ಇಲ್ಲ ಅಂದ್ರೆ 50 ರೂಪಾಯಿ ಕೊಡ್ಬೇಕು ಮತ್ ನಾನು ಕುರ್ಕುರಿ ಕೊಡ್ಬೇಕು ಸಾವ್ಕಾರ ಏನ್ರಿ ಕುರ್ಕುರಿ ಬಗ್ಗೆ ಕರುಣೆ ತೋರ್ಸ್ರಿ ಒಂದೇ ಒಂದು ಕೊಡ್ರಿ ಒಟ್ಟು ಕುಡ್ಸಿ ಒಳ್ಳೆ ತಗೊಂಡ್ ಕೊಡ್ತೀನಿ ಸಾವ್ಕಾರ ಅಂಗಡಿ ಕದ ಹಾಕತಿರ್ಲಿ ಏನ್ ಸಾವ್ಕಾರ ಬಿಸ್ನೆಸ್ ಚಾಲೂ ಮಾಡ್ರಿ ಸಾವ್ಕಾರ ನಿಮ್ಗ ಎದ್ರಿಂದ ಲಾಭ ಆಕತ್ತ ಗೊತ್ತಿಲ್ಲ ಇದರಿಂದ ಬಾಳ ಲಾಭ ಆಕತ್ತ ಪಟ್ಟ ರೊಕ್ಕ ತೊಂಬರ 10 ನಿಮಿಷ ಹಿಂಗ್ ಹೋಗಿ ಹಿಂಗ ಬರ್ತೀನಿ ಸಾವ್ಕಾರ ಇವ್ರು ನಿಷೇಧಾಗಿನ ಮಾತ್ ನಿಷೇಧಾಗಿ ಇವ್ರು ಮಂಗ್ಯಾ ಮಕ್ಕಳು ತಂದು ಕೊಡ್ತಾನೋ ಇಲ್ಲೋಪ ಮತ್ತೊಂದು ಗಿರಾಕಿ ಬಂತಪ್ಪ ನನಗ ಏನ್ ಮುಚ್ಕೊಂಡ್ ಬರಾಕತ್ತಾನಲ್ಲಿ ಇವ ಎಲ್ಲಿ ಆದ್ರೆ ಯಾವೊಂದಿನ ಸರ್ಕಾರನ ನಮ್ಮಿಂದ ನಡೆಯತೈತಿ ಪದ್ಧತಿ ಜಾಗ ಹೇಳಿ ಮಾಡಿಸ್ಕೊಂಡೈತಿ ಯಾರು ಇಲ್ಲಲ್ಲ ಮಂದಿ ಅದೇ ಕುಡಿದ್ರಾಗಿರುವಂತ ಮದ್ಯ ಇಲ್ಲ ದೇವ್ರ ಹೋಗ್ಲಿಪ್ಪ ದೇವ್ರ ಪುಣ್ಯದಿಂತ ಅಂಗಡಿಯಾನವ ತಂದ
ಸುಮ್ಮನೆ ಕಡೆ ಮಾತಾಡಪ್ಪ. ಅವು ನಾವು ಸೆರೆ ಕುಡ್ದು ಸ್ವರ್ಗ ದೇವ್ರ ಅಲ್ಲಿ ಇರ್ತೈತೆ ಅಂತಾನೆ. ಸೆರೆದಾಗನ ಸ್ವರ್ಗ ಐತೆ. ಅವನು ಸೆರೆ ಕುಡ್ದ ಕುಕ್ಕರ್ ತಿಂದ್ಬಿಟ್ರ ಹಿಂಗಿದ್ರಿ ಹೆಂಡ್ರಿ ಬೇಡ ಮಕ್ಕಳು ಬೇಡ ಅವನು ಸಾಲ ಇನ್ನೂ ಒಟ್ಟಾಗಲಿ. ಅದೇ ನಾವು ಪುಣ್ಯ ಐತ್ಲ ಮರ. ಇನ್ನೊಂದು 55 ರೂಪಾಯಿ ಕೊಡ್ಬೇಕು ಪಾಪ. ಅದಕ್ಕೆ ಅಲ್ಲಿ ಹೋಗಿ ನನಗೆ ಹೆಂಡತಿನ ಹೊಡೆದಾರ. ಇನ್ನೊಂದು 300 ರೂಪಾಯಿ ಇಸ್ಕೊಂಡ ಇನ್ನೊಂದು ತಂದು ಕುಡ್ದ ಕುಂಡು ಮಕ್ಕೊಂಡ್ಬಿಟ್ರೆ ಅವ್ನು ಅಂತ ಮಧ್ಯಾಹ್ನ ಕೆಲಸ ಇಲ್ಲ ಏನಿಲ್ಲ ಸೂಟಿ ಐತಿಲ್ಲ. ಎಲ್ಲಾರು ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲಾರು ಮಾಡ್ಲೇಬೇಕು ಪ್ಲೀಸ್. ಮಾಡ್ರಿ